ಮೈಸೆಲ್ಫ್ ಮೆಹಕ್. ಇವತ್ತು ನಮ್ಮ ಕಾಲೇಜಲ್ಲಿ ಫುಡ್ ಫೆಸ್ಟ್ ನಡೀತಾ ಇದೆ. ನಾವು ನಮ್ಮ ಗ್ರೂಪ್ ಹೆಸರು ಬಂದುಬಿಟ್ಟು ಶಾಹಿನ್ ಸ್ಟಾರ್ಸ್ ಮತ್ತು ಅದರ ಟ್ಯಾಗ್ ಬಂದು ಫ್ರೆಶ್ ಗುಡೀಸ್ ಫಾರ್ ಆಲ್ ದ ಫುಡೀಸ್. ನಮ್ಮ ಕಾಲೇಜಲ್ಲಿ ಮಾಡ್ತಿರೋ ಫೆಸ್ಟು ತುಂಬ ಹೆಲ್ದಿ ಫುಡ್ಗೋಸ್ಕರ ಮತ್ತು ಚಾಟ್ಸ್ ಮಾಡಿದ್ದೀವಿ ಪೇರೆಂಟ್ಸ್ ಎಂಜಾಯ್ ಮಾಡೋದಕ್ಕೋಸ್ಕರ ಮತ್ತು ಸ್ಟೂಡೆಂಟ್ಸ್ ಎಂಜಾಯ್ ಮಾಡೋದಕ್ಕೋಸ್ಕರ. ನಾವು ನಾರ್ತ್ ಇಂಡಿಯನ್ ಚಾಟ್ಸ್ ಮಾಡಿದ್ದೀವಿ. ಲೈಕ್ ಫಾರ್ ಎಕ್ಸಾಂಪಲ್ ದಹಿ ಪಾಪಡಿ ಚಾಟ್, ದಹಿ ಪೂರಿ, ಫಾಲೂದಾ, ಚಾಕ್ಲೇಟ್ ಶೇಕ್, ಕೋಲ್ಡ್ ಐಸ್ ಕ್ರೀಮ್ಸ್ ಈ ಥರದ್ದು ನಾವು ಮಾಡಿದ್ದೀವಿ. ಥ್ಯಾಂಕ್ ಯು. ಗ್ಲೋಬಲ್ ಶಾಹಿನ್ ಕಾಲೇಜ್ನಲ್ಲಿ ವಿದ್ಯಾರ್ಥಿಗಳು ಫುಡ್ ಫೆಸ್ಟ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಸೊ ಇದರಲ್ಲಿ ನೋಡಿ 2020ರಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಫುಡ್ ಫೆಸ್ಟ್ ಅಂದರೆ ಇದರಲ್ಲಿ ಮಕ್ಕಳು ವಿಥೌಟ್ ಫೈರ್ ಅಂದರೆ ಬೆಂಕಿಯನ್ನು ಬಳಸದಲ್ಲೇ ಒಂದು ಫುಡ್ಡನ್ನ ರೆಡಿ ಮಾಡ್ತಾರೆ. ಹಲವಾರು ಸ್ಟಾಲ್ಗಳನ್ನ ಹಾಕ್ಕೊಳ್ತಾರೆ. ಇವತ್ತು ಹತ್ರ ಒಂದು 15 ಸ್ಟಾಲ್ಗಳನ್ನ ಮಕ್ಕಳು ಹಾಕ್ಕೊಂಡಿದ್ರು. ಈ 15 ಸ್ಟಾಲಲ್ಲಿ ಥರವಾದಂತಹ ವೆರೈಟಿ ಆದಂತಹ ತಿಂಡಿ ತಿನಿಸುಗಳನ್ನು ಮಕ್ಕಳು ಮಾಡಿದರು. ಅದರಲ್ಲಿ ಪೋಷಕರು ಮತ್ತು ಬೇರೆ ಕಡೆಯಿಂದ ವಿದ್ಯಾರ್ಥಿಗಳು ಮತ್ತು ಸೀನಿಯರ್ ಸ್ಟೂಡೆಂಟ್ಸ್ ಏನಿದ್ದಾರೆ ಎಲ್ಲರೂ ಸಹ ಬಂದು ಅದನ್ನೆಲ್ಲ ಪರ್ಚೇಸ್ ಮಾಡಿದ್ರು. ಅಂದರೆ ಕಾನ್ಸೆಪ್ಟ್ ಏನು ಅಂದರೆ ನಮ್ಮಲ್ಲಿ ಕಾಮರ್ಸ್ ಇದೆ ಮತ್ತು ಹೋಮ್ ಸೈನ್ಸ್ ಇದೆ, 2 ಡಿಪಾರ್ಟ್ಮೆಂಟ್ ಇದೆ. ಮಕ್ಕಳು ಯಾವ ರೀತಿಯಲ್ಲಿ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಹೇಗೆ ಪ್ರಾಫಿಟ್ನ ಜನ್ರೇಟ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅಟ್ರ್ಯಾಕ್ಟ್ ಮಾಡ್ತಾರೆ ಕಸ್ಟಮರ್ನ, ಮತ್ತು ಅದರಿಂದ ಪ್ರಾಫಿಟ್ನ ಜನ್ರೇಟ್. ಅಂದರೆ ಥಿಯರಿಯಲ್ಲಿ ನಾವೇನು ಕ್ಲಾಸ್ ರೂಮ್ಸಲ್ಲಿ ಟೀಚ್ ಮಾಡ್ತೇವೆ ಅದನ್ನು ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸೋದಕ್ಕೆ ಏನು ಅಂದರೆ ಈ ಒಂದು ಕಾರ್ಯಕ್ರಮ ನಾವು 2020ರಿಂದ ಮಾಡ್ತಾ ಇದ್ದೇವೆ ನಾವು. ಆದರೆ ಕಳೆದ ಬಾರಿ ನಾವು ಮಾಡೋಕ್ಕಾಗಲಿಲ್ಲ, ಕೋವಿಡ್ ಬಂದಿರೋದ್ರಿಂದ, ಲಾಕ್ಡೌನ್ ಇದ್ದಿದ್ದರಿಂದ ನಾವು ಮಾಡೋಕ್ಕಾಗಿಲ್ಲ. ಈ ಬಾರಿ ವ್ಯವಸ್ಥಿತವಾಗಿ ಇಷ್ಟೊಂದು ಸ್ಟಾಲ್ಸ್ ಹಾಕ್ಕೊಂಡು ಮಕ್ಕಳು ತುಂಬ ವಿಜೃಂಭಣೆಯಿಂದ ತುಂಬಾ ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟೇಷನ್ ಮಾಡಿ ಅಟ್ರ್ಯಾಕ್ಟ್ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ರಿಗೂ ನಾನು ಅಭಿನಂದಿಸ್ತೇನೆ. ಆಮೇಲೆ ಇನ್ನೊಂದು ಏನು ಅಂತಂತಂದರೆ ಮಕ್ಕಳಲ್ಲಿ ನೋಡಿ ಕಲಿಕೆ ಅನ್ನೋದು ತುಂಬ ಆ್ಯಕ್ಟಿವ್ ಆಗಿರಬೇಕು, ಸೂಪರ್ ಆ್ಯಕ್ಟಿವ್ ಆಗಿರಬೇಕು. ಅದು ತುಂಬ ಒಂಥರ ಇನ್ಯಾಕ್ಟಿವ್ ಆಗಿರಬಾರ್ದು. ಅದು ಆ ಒಂದು ದೃಷ್ಟಿಯಿಂದ ನಾವೇನು ಅಂತಂದರೆ ಅವ್ರಿಗೆ ಆದಷ್ಟು ಆಪರ್ಚುನಿಟೀಸ್ನ ಪ್ರೊವೈಡ್ ಮಾಡಿಕೊಡ್ತಾ ಇದ್ದೀವಿ. ನಮ್ಮ ಕಾಲೇಜ್ನಲ್ಲಿ ನಾವು ಅದೇ ಮಾಡ್ತಾ ಇರೋದು. ಥಿಯರಿ ನಾವೇನು ಟೀಚ್ ಮಾಡ್ತಿದ್ದೀವಿ ಪ್ರಾಕ್ಟಿಕಲಿ ಅವ್ರು ಇಂಪ್ಲಿಮೆಂಟ್ ಮಾಡಬೇಕು. ಆವಾಗ ಮಾತ್ರ ಅವರು ಜಗತ್ತಿಗೆ ಎಕ್ಸ್ಪೋಸ್ ಆಗೋಕ್ಕೆ ಸಾಧ್ಯ, ವರ್ಲ್ಡ್ಗೆ ಎಕ್ಸ್ಪೋಸ್ ಆಗೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಎಕ್ಸ್ಪೋಜರೇ ಇರೋದಿಲ್ಲ ಮಕ್ಕಳಿಗೆ. ನೋಡಿ ಇವತ್ತು ನಾವು ನೋಡಿದ್ವಿ ಈ ಕಾರ್ಯಕ್ರಮ ನೋಡ್ತಾ ಇದ್ದರೆ ನಮಗೆ ನಾವು ಎಕ್ಸ್ಪೆಕ್ಟೇಷನೇ ಮಾಡಿರಲಿಲ್ಲ, ನಿರೀಕ್ಷಣೆ ಮಾಡಿರಲಿಲ್ಲ. ಪೇರೆಂಟ್ಸು ಅದೇ ಹೇಳ್ತಾ ಇದ್ದಾರೆ. ನಮ್ಮ ನಿರೀಕ್ಷೆಗೂ ಮೀರಿ ಮಕ್ಕಳು ಅದ್ಭುತವಾಗಿ ಇವತ್ತು ಸ್ಟಾಲ್ಗಳನ್ನ ಅರೇಂಜ್ ಮಾಡಿಕೊಂಡು ವೆರೈಟಿ ಆದಂಥ ತಿಂಡಿ ತಿನಿಸುಗಳನ್ನು, ಆಮೇಲೆ ಎಷ್ಟೋ ತಿಂಡಿ ತಿನಿಸುಗಳು ನಾವು ಅದನ್ನು ನೋಡೇ ಇರಲಿಲ್ಲ, ಟೇಸ್ಟೇ ಮಾಡಿ ಪ್ರೆಸೆಂಟ್ ಮಾಡಿದ್ದಾರೆ. ಮತ್ತು ಮೋಸ್ಟ್ ಪ್ರಾಬ್ಲಿ ಎಲ್ಲರೂ ಸಹ ಪ್ರಾಫಿಟ್ ಮಾಡಿದ್ದಾರೆ ಅಂತ ನಾನದು ಅಂದ್ಕೊಳ್ತೇನೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮ ಲೋಕಾಯುಕ್ತ ಏನು ಸೂಪರಿಂಟೆಂಡೆಂಟ್ ಇದ್ದಾರೆ ವಲಿ ಭಾಷಾ ಸಾಹೇಬ್ರವರು ಅವರು ಬಂದಿದ್ದಾರೆ. ಮತ್ತು ಇಲ್ಲಿ ಗೆಸ್ಟ್ ಆಫ್ ಹಾನರ್ ಆಗಿ ಪ್ರಸಿದ್ಧ ವಕೀಲರಾದಂತಹ ಮೊಹಮ್ಮದ್ ಅಹಮದ್ ಸರ್ ಅವರು ಬಂದಿದ್ದಾರೆ. ಮತ್ತು ಇನ್ನಿತರ ಗಣ್ಯರೆಲ್ಲರೂ ಸಹ ಬಂದಿದ್ದಾರೆ. ಅವರೆಲ್ಲ ಬಂದು ಮಕ್ಕಳಿಗೆ ತುಂಬಾ ಎಲ್ಲ ರೀತಿಯಲ್ಲೂ ಸಹ ಮೋಟಿವೇಟ್ ಮಾಡ್ತಾ ಇದ್ದಾರೆ, ಇನ್ಸ್ಪಿರೇಷನ್ ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ಇವತ್ತು ನೋಡಿ ನಮ್ಮದು ಆ್ಯಕ್ಚುಲಿ ವುಮೆನ್ಸ್ ಕಾಲೇಜ್, ಹೆಣ್ಮಕ್ಳ ಕಾಲೇಜು. ಈ ಥರ ಒಂದು ಬೇರೆ ಒಂದು ಫೀಲ್ಡಿಂದ ಜನಗಳು ಬಂದಾಗ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಆ ಫೀಲ್ಡಲ್ಲಿರುವಂಥ ಆಪರ್ಚುನಿಟೀಸ್ ಬಗ್ಗೆ ಹೇಳ್ಕೊಡ್ತಾರೆ. ಅದನ್ನು ಹೇಳ್ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಮಕ್ಕಳು ಜಸ್ಟ್ PUCಗೆ ತಮ್ಮ ಸ್ಟಡೀಸ್ನ ಎಂಡ್ ಮಾಡ್ದಲ್ಲ, ಹೈಯರ್ ಎಜುಕೇಷನ್ ಮಾಡಿಕೊಂಡು ಒಂದು ಒಳ್ಳೆಯ ಆಫೀಸರ್ ಆಗಿ ಯಾವ ರೀತಿಯಲ್ಲಿ ಜಗತ್ತಿನಲ್ಲಿ ಈ ಒಂದು ದೇಶಕ್ಕೆ ಅಥವಾ ಈ ಸಮಾಜಕ್ಕೆ ನಾವು ಕಾಂಟ್ರಿಬ್ಯೂಷನ್ ಮಾಡ್ಬೋದು ಅನ್ನೋದು ಬರುತ್ತೆ. ಮನೆಯಿಂದ ಆಚೆ ಬಂದು ಒಂದು ಜಗತ್ತಿಗೆ ಎಕ್ಸ್ಪೋಸ್ ಆಗಬೇಕು ಮಕ್ಕಳು, ಅದೇ ನಮ್ಮ ಒಂದು ಉದ್ದೇಶ. ಅದರಲ್ಲೂ ಸಹ ಏನು ನಮ್ಮ ಒಂದು ಕಟ್ಟುಪಾಡುಗಳಿದೆ, ನಮ್ಮ ಏನು ಆಚರಣೆಗಳಿದೆ ಅದೆಲ್ಲವನ್ನೂ ಸಹ ಬ್ಯಾಲೆನ್ಸ್ ಮಾಡಿಕೊಂಡು ಹೇಗಾದರೂ ಮಾಡಿ ಏನು ಅಂತಂದರೆ ಒಂದು ಉತ್ತಮವಾದಂಥ ಸಾಧನೆ ಮಾಡಬೇಕು ಅನ್ನುವಂಥ ಧ್ಯೇಯದಿಂದ ಇಂತಹ ಒಂದು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. Sultana, and our stall name is Harjik Stall Emporium. We have arranged a special food fest for this academic year, and we have arranged 5 different and unique dishes which cannot be found in any stall present over here.
and I'm a student of Global Shaheen, and I'm proud to be a global student of Global Shaheen over here. And Alhamdulillah, our sale is going best, and I hope it will be best. I am Ume Kulsum Khanam, student of Global Shaheen PU College. We have arranged a stall named called Hijabi's Foodinator, in which we have arranged sweet items like Oreo cake, American salad, and made nut chocolates, and spices like club sandwich, kosambari, and chana masala, and juices like Mohabbat ka sharbat to spread love, and Dola sharbat, etc. Have decorated watermelon basket, which is homemade. It is well designed, and also we have arranged a game called Guess Me. We have kept a thing in that everyone should pay some money and guess the thing. We will provide them, if they guess right, we will provide them prize. Myself, Samha Kulus, I am the student of Global Shaheen College. Today there is an event of food fest in our college. We had took part in that. We had prepared 5 dishes named Chit Chat, Swiss roll, sweet tava, purple ocean, buttermilk. The purple oceans bite people more than we expected. The things are going good than expectations. Thank you so much. We are the students of Global Shaheen College of first year. We are preparing food fest over here. Our stall name is Scramble Sunrise Stall. We have prepared 8 items over here. We have prepared Nippat Masala, Chana Chat, Congress Masala, and then sandwich, cheese nachos, and milkshake and carrot laddu. But we have spent so much of cost for this, but no one else is buying so much. ಅದಕ್ಕೆ ನಾವು ಸ್ವಲ್ಪ ಅದು ಯಾರು ತಗೊಳ್ತಾ ಇಲ್ಲ, ಕಾಸ್ಟ್ ಜಾಸ್ತಿ ನಾವು ಜಾಸ್ತಿ ಖರ್ಚು ಮಾಡ್ತಾ ಇದ್ದೀವಿ. ಚೀಸ್ ಇಟ್ಸ್ ಆಫ್ ಕಾಸ್ಟ್ ಸೋ ಮಚ್, ಆದರೆ ಯಾರು ತಗೊಳ್ತಾ ಇಲ್ಲ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಓನ್ಲಿ ಫ್ಯೂ ಪ್ಲೇಟ್ಸ್ ಆರ್ ಲೆಫ್ಟ್. One and all present over here. So I'm gonna call Ume Kulsum Khanam of first year science for welcoming you all in the farewell party. ಗ್ಲೋಬಲ್ ಶಾಹೀನ್ PU ಕಾಲೇಜ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅಫ್ಜಲ್ ಶರೀಫ್ ಸಾಹೇಬರು ನಿಯಂತ್ರಣ ಮೇರೆಗೆ ನಾನು ಬಂದೆ. ಇವತ್ತು ಮುಖ್ಯ ಅತಿಥಿಯಾಗಿ ಇವತ್ತು ಸೆಕೆಂಡ್ PU ಕಾಲೇಜ್ ಮಕ್ಕಳಿಗೆ ಫೇರ್ವೆಲ್ ಫಂಕ್ಷನ್ ಇತ್ತು. ಆ ಫಂಕ್ಷನ್ ಅಟೆಂಡ್ ಮಾಡಿದೆ. ಐ ಈವನ್ ಟುಕ್ ಪಾರ್ಟ್ ಇನ್ ದ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಲ್ಸೋ. ಇಲ್ಲಿ ವಾತಾವರಣ ನೋಡಿದೆ, ಮಕ್ಕಳ ಹತ್ರ ಭಾಳ ಸಂತೋಷಭರಿತ ವಾತಾವರಣ. ಆ್ಯಂಡ್ ಫ್ಯಾಕಲ್ಟಿ ಮೆಂಬರ್ಸ್ ಅವರೊಟ್ಟಿಗೆ ಎಷ್ಟು ಚೆನ್ನಾಗಿ ಮಿಕ್ಸಪ್ ಆಗಿದ್ದಾರೆ. ಮಕ್ಕಳಿಗೆ ಒಂಥರ ಫ್ಯಾಮಿಲಿ ಭಾವನೆ ಇದೆ. ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಕ್ರೀಡ್, ದಿಸ್ ಗ್ಲೋಬಲ್ ಶೈನ್ ಇನ್ಸ್ಟಿಟ್ಯೂಷನ್ ಇಸ್ ಡೂಯಿಂಗ್ ವಂಡರ್ಫುಲ್ ವರ್ಕ್. ಐ ಕಂಗ್ರ್ಯಾಚುಲೇಟ್ ಮಿಸ್ಟರ್ ಅಫ್ಜಲ್ ಶರೀಫ್ ಸಾಬ್ ಫಾರ್ ಹ್ಯಾವಿಂಗ್ ಟೇಕನ್ ದಿಸ್ ಇನಿಷಿಯೇಟಿವ್ ಆ್ಯಂಡ್ ಈಸ್ ಸಿನ್ಸಿಯರ್ efforts paying dividends. Just I learnt he has got permission for graduation also, graduate courses also. So it is a sigh of relief. So all sections of girls are coming, having homely atmosphere here, having education. It is very good thing in our society. Really hats off to the Afzal Sharif Sahab for this wonderful he has established. I hope in future also he will bring more colleges for the empowerment of women education in this country. I wish God give him big platform throughout India. Thank you. Women's Day from Rahmat.
students who have participated in this. Come on the dance from the community time public. Star number 2. Next. Next. Star number 6. Thank you all. Camera.